ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಸ್ನೇಹಿತರೆ, ಇವತ್ತಿನ ಸ್ಟಾಕ್ ಅನಾಲಿಸಿಸ್ ಬಂದು ಸಾಕಾರ್ ಅಂತ ಹೇಳ್ಬಿಟ್ಟು SAKAR ಅಂತ. ಸೊ ಈ ಸ್ಟಾಕ್ನ ಚೆಕ್ ಮಾಡಿ ಇಲ್ಲಿಂದ ನಾವು ಬಾಟಮ್ ಔಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಈಗ ಏನು ಲೊಕೇಶನ್ 286.25 LTP ಇದೆಯೋ ಕ್ಲೋಸಿಂಗ್ ಪ್ರೈಸು. ಸೊ ಇಲ್ಲಿಂದ ನಾವು ಒಂದು ಬೋನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಇದನ್ನು ನಾವು ಬಾಟಮ್ ಔಟ್ ಟ್ರೇಡ್ಸ್ ಅಂತ ಕರಿತೀವಿ. ಸೊ ಅದು ಏನಕ್ಕೆ ಅಂತ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು, ಟಾರ್ಗೆಟ್ ವೈಸ್ ಆಗಲಿ ಸ್ಟಾಪ್ ಲಾಸ್ ವೈಸ್ ಆಗಲಿ ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಕನ್ಫರ್ಮೇಷನ್ ಬಂದು ಇದು ಬಿಲೋ ಲೋವರ್ ಬೋಲಿಂಜ್ ಬ್ಯಾಂಡ್ ಟ್ರೇಡ್ ಆಗ್ತದೆ. ಸೊ 3 days ಬ್ಯಾಕು ಕಂಪ್ಲೀಟ್ ಕ್ಯಾಂಡಿಲ್ಲು ಏನು ಬಾಡಿ ಆಫ್ ದ ಕ್ಯಾಂಡಿಲ್ ಅಂತ ಕರಿತೀವಿ ಇದನ್ನು. ಸೊ ಅಪ್ಪರ್ ಶಾಡೋ ಲೋವರ್ ಶಾಡೋ ಅಂತ ವಿಕ್ಸ್ನ ಕರಿತೀವಿ. ಅಪ್ಪರ್ ವಿಕ್ ಲೋವರ್ ವಿಕ್ ಅಥವಾ ಈಗ ಏನು ಗೆರೆಗಳು ನೋಡ್ತಿಲ್ವ ಕ್ಯಾಂಡಲಲ್ಲಿ ಅದನ್ನ ವಿಕ್ಸ್ ಅಂತ ಕರಿತೀವಿ ಅಥವಾ ಶಾಡೋ ಅಂತ ಕರಿತೀವಿ. ಆ್ಯಂಡ್ ಈ ಬಾಡಿ ರೆಡ್ ಮತ್ತು ಗ್ರೀನ್ ಕಲರ್ ಏನು ನೋಡ್ತೀರಾ ಅದನ್ನ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರಿತೀವಿ. ಸೊ ನಮಗೆ ಇಲ್ಲಿ ಬಾಡಿ ಆಫ್ ದ ಕ್ಯಾಂಡಲು ಬಿಲೋ ಲೋವರ್ ಬೋಲಿಂಜ್ ಬ್ಯಾಂಡ್ ಟ್ರೇಡ್ ಆಗ್ತದೆ. ಅದಾದಮೇಲೆ ನೆಕ್ಸ್ಟ್ ಒನ್ ಡೇ ಗ್ರೀನ್ ಬಂದು ಮತ್ತು ನೆಗೆಟಿವ್ ಸೆಲ್ಲಿಂಗ್ ಕ್ಯಾಂಡಲ್ ಒಂದು ಬಂದು ಎಕ್ಸಾಕ್ಟ್ಲಿ ರೀಸೆಂಟ್ ಸ್ವಿಂಗ್ಲೋನ ಬ್ರೇಕ್ ಡೌನ್ ಮಾಡಿದ್ರೆ ಇವತ್ತು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಇದು ರೀಸೆಂಟ್ ಸ್ವಿಂಗ್ಲು ನಮಗೆ 279.60. ಸೊ ಅದೇ ಲೆವೆಲ್ ಹತ್ರ ಬಂದು ಇವತ್ತು ಸಪೋರ್ಟ್ ತಗೊಂಡು ನಮಗೆ ಬೌನ್ಸ್ ಆಗಿ ಈ ಲೊಕೇಶನ್ಲಿ ಕ್ಲೋಸ್ ಮಾಡಿದ್ದಾನೆ. ಓಕೆನಾ, ಎಕ್ಸಾಕ್ಟ್ಲಿ. ಸೊ ಈ ಲೊಕೇಶನ್ ಕ್ಲೋಸ್ ಆಗಿದೆ. ಸೊ 286 ನಾವು ಎಂಟ್ರಿ ಪ್ರೈಸ್ ಕನ್ಸಿಡರ್ ಮಾಡಿದ್ರು ನಮಗೆ ಸ್ಟಾಪ್ ಲಾಸ್ ಬಂದು ಸಮ್ವೇರ್ 279.60 ಅಥವಾ 279 ಇಟ್ಕೊಂಡ್ರೂ ಹಾರ್ಡ್ಲಿ ನಮಗೆ 1.52% ಸ್ಟಾಪ್ ಲಾಸ್ ಬರುತ್ತೆ. ಅದು ಒಳ್ಳೆ ಸ್ಟಾಪ್ ಲಾಸ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಕನ್ಫರ್ಮೇಷನ್. ಅಂದರೆ ಬಾಟಮ್ ಔಟಲ್ಲಿ ಅಂದರೆ ಬೋಲಿಂಜ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗ್ತದೆ, ಫಸ್ಟ್ ಕನ್ಫರ್ಮೇಷನು. ಆ್ಯಂಡ್ ಕಮಿಂಗ್ ಟು ದ ಸೆಕೆಂಡ್ ಕನ್ಫರ್ಮೇಷನು, ಇಲ್ಲಿ ಅಬ್ಸರ್ವ್ ಮಾಡಿ ಲಾಸ್ಟ್ 1 year ಪ್ಲಸ್ಸಿಂದ ಬೈಯಿಂಗ್ ವಾಲ್ಯೂಮ್ಸ್ನ ಚೆಕ್ ಮಾಡಿ. ಈ ಸ್ಟಾಕಲ್ಲಿ ನೋಡಿ ಗ್ರೀನ್ ವಾಲ್ಯೂಮ್ಸು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಗ್ರೀನ್ ವಾಲ್ಯೂಮ್ಸು. ಇದು ಸೆಕೆಂಡ್ ಕನ್ಫರ್ಮೇಷನು. ಆ್ಯಂಡ್ ಥರ್ಡ್ ಕನ್ಫರ್ಮೇಷನ್ ಬಂದು ಈ ಸ್ಟಾಕು ನಮಗೆ ಇಲ್ಲಿ ನೋಡಿ ಇಲ್ಲೊಂದು ಮೇಜರ್ ಗ್ಯಾಪ್ ಕ್ರಿಯೇಟ್ ಆಗಿದೆ ನೋಡಿ. ಸೊ ಈ ಗ್ಯಾಪ್ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ಎಕ್ಸೋಷನ್ ಗ್ಯಾಪ್ ಅಪ್ ಅಂತ ಕರಿತೀವಿ, ಇಲ್ಲ ಬ್ರೇಕ್ ಅವೇ ಗ್ಯಾಪ್ ಅಪ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸೋಷನ್ಗಳ ಬ್ರೇಕ್ ಅವೇ ಆಗಿದೆ. ಬ್ರೇಕ್ ಅವೇ ಅಂತಂದರೆ ಇಲ್ಲಿ ನೋಡಿ ಇಲ್ಲೊಂದು ರೀಸೆಂಟ್ ಸ್ವಿಂಗ್ ಹೈ ಕ್ರಿಯೇಟ್ ಆಗಿತ್ತು, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಈ ಲೊಕೇಶನಲ್ಲಿ ಒಂದು ಸ್ವಿಂಗ್ ಹೈ ಕ್ರಿಯೇಟ್ ಆಗಿತ್ತು, ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಪ್ರೈಸು ಓಪನ್ ಆಯಿತು. ಇದನ್ನ ಬ್ರೇಕ್ ಅವೇ ಗ್ಯಾಪ್ ಅಪ್ ಅಂತ ಕರಿತೀವಿ. ಇದಕ್ಕೆ ತುಂಬ ಸ್ಟ್ರಾಂಗ್ ಬೈಯಿಂಗ್ ಪಾರ್ಟಿಸಿಪೇಷನ್ ಆಗಬೇಕಾಗಿರುತ್ತೆ ಅವತ್ತಿನ ದಿನ. ಅಂದರೆ ಬಿಗ್ ವಾಲ್ಯೂಮ್ ಅಥವಾ ಬಿಗ್ ಇನ್ಸ್ಟಿಟ್ಯೂಷನ್ ಬಂದು ಆ ಥರ ಒಂದು ಗ್ಯಾಪ್ನ ಕ್ರಿಯೇಟ್ ಮಾಡಿ ಅದಕ್ಕಿಂತ ಮೇಲ್ಗಡೆ ಇನ್ನೂ ಪ್ರೈಸ್ನ ಡ್ರೈವ್ ಮಾಡಬೇಕಂತಂದರೆ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಇರಬೇಕಾಗತ್ತೆ. ಸೊ ಎಕ್ಸಾಕ್ಟ್ಲಿ ಆ ಲೊಕೇಶನ್ ಬಂದು ಇನ್ಸ್ಟಿಟ್ಯೂಷನ್ಸು ಬೈ ಮಾಡಿದ್ದಾರೆ ಅಂತ ಇಫ್ ಇನ್ ಕೇಸ್ ಆದರೂ ನಾವು ಕನ್ಸಿಡರ್ ಮಾಡಿದ್ರೆ ಇವತ್ತು ಅಥವಾ ಲಾಸ್ಟ್ 3 days ಏನಾಗ್ತಿದೆ ಎಕ್ಸಾಕ್ಟ್ಲಿ ಆ ಗ್ಯಾಪ್ನ ಫಿಲ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೇನು ಗ್ಯಾಪ್ ಇತ್ತು ಆ ಗ್ಯಾಪ್ನ ಕರೆಕ್ಟಾಗಿ ಫಿಲ್ ಮಾಡ್ತಿದ್ದಾನೆ. ಸೊ ಇದು ನಮಗೊಂದು ಮೇಜರ್ ಸಪೋರ್ಟ್ ಆಗುತ್ತೆ ಅಪ್ಕಮಿಂಗ್ ಡೇಸಲ್ಲಿ. ಇದು ಇಲ್ಲಿಂದ ಬೋನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು 3 ಮೇಜರ್ ಕನ್ಫರ್ಮೇಷನ್ಸ್ ನಮಗೆ. ಆ್ಯಂಡ್ ರೀಸೆಂಟ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ನೋಡಿದಾಗ ಇಲ್ಲಿ ನೋಡಿ ಬೈಯಿಂಗ್ ವಾಲ್ಯೂಮ್ಸ್ ಚೆನ್ನಾಗಿದೆ. ಇಲ್ಲಿ ನೋಡಿ ಏನು ನೀವು ಗ್ರೀನ್ ಬೈಯಿಂಗ್ ವಾಲ್ಯೂಮ್ಸ್ ಚೆಕ್ ಮಾಡಿ ನಮಗೆ ಆಲ್ಮೋಸ್ಟ್ 3 days ವಾಲ್ಯೂಮ್ ಬೀಟ್ ಆಗಿದೆ, ಇಲ್ಲಿ 3 days ವಾಲ್ಯೂಮ್ ಬೀಟ್ ಆಗಿದೆ, ಇಲ್ಲಿ 5 days ವಾಲ್ಯೂಮ್ ಬೀಟ್ ಆಗಿದೆ. ಆ್ಯಂಡ್ ಇಲ್ಲೊಂದು ನೆಗೆಟಿವ್ ಸೆಲ್ಲಿಂಗ್ ವಾಲ್ಯೂಮ್ ಇದೆ, ಬಟ್ ಅದು ರೀಸೆಂಟ್ ಸ್ವಿಂಗ್ಲೋನ ಬ್ರೇಕ್ ಡೌನ್ ಮಾಡಿಲ್ಲ. ಸೊ ಸ್ಟಿಲ್ ನಾವು ಅದನ್ನು ಸ್ಟ್ರೆಂತಿ ಅಪ್ ಮೂವ್ ಅಂತಲೇ ತಗೋಬೋದು. ಸೊ ಓವರಾಲ್ ನಾವು ನೋಡಿದ್ರೆ ಈ ಸ್ಟಾಕಲ್ಲಿ ನಮಗೆ ಬೋನ್ಸ್ ಬ್ಯಾಕ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ನಾವು ಇಲ್ಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಬಾಟಮ್ ಔಟ್ನ ಅಂದರೆ ಇಲ್ಲಿಂದ ಮೇಲೆ ಬಂದು ಒಂದು ಪ್ರಾಫಿಟ್ ಬರೋ ಚಾನ್ಸಸ್ ತುಂಬಾ. ಸೊ ಇಲ್ಲಿಂದ ನಾವು ಬಾಟಮ್ ಔಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ಸ್ಟಾಕಲ್ಲಿ. ಸೊ ಕಮಿಂಗ್ ಟು ದಿ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ವೈಸು, ಅಂದರೆ ನಾವೆಲ್ಲಿ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ನ ಇಟ್ಕೋಬೇಕಂತಂದರೆ ಸ್ನೇಹಿತರೆ ಎಂಟ್ರಿ ಪ್ರೈಸ್ ಬಂದು ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಕನ್ಸಿಡರ್ ಮಾಡೋಣ. ಆ್ಯಂಡ್ ಸ್ಟಾಪ್ ಲಾಸ್ ಬಂದು ರೀಸೆಂಟ್ ಸ್ವಿಂಗ್ ಲೋ, ಆ ಕ್ಯಾಂಡಲ್ ಲೋ ಅಂದರೆ ನೆನ್ನೆ ಅಥವಾ ಮೊನ್ನೆ ಕ್ಯಾಂಡಲ್ ಲೋ ಏನಿದೆ. ಸೊ ಈ ಲೊಕೇಶನ್ ಬಂದು ನಮ್ಮ ಸ್ಟಾಪ್ ಲಾಸ್ ಆಗಿದೆ 279.60 or 70. ಆ್ಯಂಡ್ ಕಮಿಂಗ್ ಟು ದಿ ಟಾರ್ಗೆಟು ಇಮಿಡಿಯೇಟ್ ಟಾರ್ಗೆಟ್ ಬಂದು ಈ ಕ್ಯಾಂಡಲ್ ಹೈ ಏನಿದೆ ಇದು ನಮ್ಮ ಇಮಿಡಿಯೇಟ್ ಟಾರ್ಗೆಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಬಂದು ರೀಸೆಂಟ್ ಸ್ವಿಂಗ್ ಹೈ, ಆ್ಯಂಡ್ ಥರ್ಡ್ ಟಾರ್ಗೆಟ್ ಬಂದು ಅದರ ಎಬೋವ್ ಸ್ವಿಂಗ್ ಹೈ. ಸೊ ಈ 3 ಲೊಕೇಶನ್ಸು ಓವರಾಲ್ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದಾಗ ಲೆಟ್ಸ್ ಇದು ನಾನು ಎಂಟ್ರಿ ಆ್ಯಂಡ್ ಸ್ಟಾಪ್ ಲಾಸ್ ಬಂದು ಸಮ್ವೇರ್ ಅರೌಂಡ್ 2.2 ಇಲ್ಲ 2.4% ನಮ್ಮ ಸ್ಟಾಪ್ ಲಾಸ್ ಇದೆ. 2.49 2.5 ಅಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ ಫಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಬಂದು ನಮಗೆ 6.30 ಇದೆ. 2.5 times ರಿವಾರ್ಡ್, ಅಂದರೆ 1 time ರಿಸ್ಕ್ ತೊಗೊಂಡ್ರೆ 2.5 ಪಟ್ಟು ರಿವಾರ್ಡ್ ಸಿಗ್ತದೆ. ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಕಂಪೇರ್ ಮಾಡಿದಾಗ 5 times ರಿವಾರ್ಡ್ ಸಿಗ್ತದೆ. ಆ್ಯಂಡ್ ಥರ್ಡ್ ಟಾರ್ಗೆಟ್ ಕಂಪೇರ್ ಮಾಡಿದಾಗ ನಮಗೆ 20% ರಿಟರ್ನು 8 times ಟಾರ್ಗೆಟ್. ಅಂದರೆ ಈಗ ನಾನು 1000 rupees ರಿಸ್ಕ್ ತೊಗೊತಾ ಇದ್ದೀನಿ, ನನ್ನ ರಿವಾರ್ಡ್ ಎಷ್ಟು ಟೈಮ್ಸ್ ಇರುತ್ತೆ ಅಂದರೆ 8 ಪಟ್ಟು ನನಗೆ ರಿವಾರ್ಡನ್ನು ಸಿಗುತ್ತೆ. ಸೊ ಪರ್ಸೆಂಟೇಜ್ ವೈಸ್ ನೋಡಿದಾಗ 2.5% ಸ್ಟಾಪ್ ಲಾಸ್ ಇದೆ. ಆ್ಯಂಡ್ ಥರ್ಡ್ ಟಾರ್ಗೆಟ್ ನಮಗೆ 21% ಟಾರ್ಗೆಟ್ ಇದೆ. ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಬಂದು 14% ಇದೆ. ಆ್ಯಂಡ್ ಫಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಬಂದು ನಮಗೆ 6% ಟಾರ್ಗೆಟ್ ಇದೆ. ಸೊ ಇದಿಷ್ಟು ಟೆಕ್ನಿಕಲ್ ಲೆವೆಲ್ಸ್ ಆಫ್ ಸಾಕಾರ್. ಆ್ಯಂಡ್ ಮೂವಿಂಗ್ ಟು ದಿ ಲಾಸ್ಟ್ ವೀಕ್ 2 ಟ್ರೇಡ್ಸು ನಾವು ಕಿರಿ ಇಂಡಸ್ಟ್ರೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದು ನಾವು ಡಿಸ್ಕಸ್ ಮಾಡಿದ ಲೆವೆಲಿಂದ ಎಷ್ಟು ಕೊಟ್ಟಿತ್ತು, 33% ನಮ್ಗೆ ಅಪ್ ಟ್ರೆಂಡ್ ಕೊಟ್ಟಿತ್ತು. ಇಲ್ಲಿ ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ ಇದ್ದಾಗ ನಾನು ಲಾಸ್ಟ್ ಥರ್ಸ್ಡೇ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ಹೇಳಿದ್ದೆ ಈ ಸ್ಟಾಕ್ ಇಲ್ಲಿಂದ ಬೌನ್ಸ್ ಆಗಿ ಮೊಮೆಂಟಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಡೇ ಹೈ ಕಂಪೇರ್ ಮಾಡೋಣ.
ಇವತ್ತು ಡೇ ಹ್ಯಾಕ್ ಕಂಪೇರ್ ಮಾಡಿದ್ರೆ ನಿಲ್ಲಿ 35% ಮೊಮೆಂಟಮ್ ಕೊಟ್ಟಿದ್ದಾನೆ. ಆ್ಯಂಡ್ ಜಿ ಎಸ್ ಪಿಯಲ್ಲೂ ನೆನ್ನೆ ಡಿಸ್ಕಸ್ ಮಾಡಿದ್ವಿ, ಅಂದರೆ ಮೊನ್ನೆ ನಾವು ಈ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿ ನೆನ್ನೆ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ ನೆನ್ನೆ ಬಾಟಮ್ ಔಟ್ ಆಗಿ ಮೇಲೆ ಬಂತು. ಆ್ಯಂಡ್ ಇವತ್ತು ಸಹ ಮಾರ್ನಿಂಗ್ ಇದು ಮೇಲೇ ಇತ್ತು ಆ್ಯಂಡ್ ಕ್ಲೋಸಿಂಗ್ ವೈಸ್ ಒಂಚೂರು ಕೆಳಗಡೆ ಬಂದಿದೆ. ಓವರಾಲ್ ನಮ್ಮ ಎಂಟ್ರಿ ಈ ಲೊಕೇಶನ್ಲಿರೋದ್ರಿಂದ ಸ್ಟಿಲ್ ನಾವು ಪ್ರಾಫಿಟಲ್ಲೇ ಇದ್ದೀವಿ ಸ್ಟಾಕಲ್ಲಿ. ಆ್ಯಂಡ್ ಕಮಿಂಗ್ ಟು ದಿ ಇಂಡೈಸಸ್ ಪರ್ಫಾರ್ಮೆನ್ಸು, ಇವತ್ತು ಇಂಡೈಸಸ್ಸು ನಿಫ್ಟಿ 550 ಪಾಯಿಂಟ್ಸು ರೈಸ್ ಆಗಿದೆ. ಸೊ ಇದನ್ನ ನಾನು ಲಾಸ್ಟ್ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೆ, ಮಾರ್ಕೆಟ್ ಬೌನ್ಸ್ ಆಗುತ್ತೆ, ಇಲ್ಲಿಂದ ಬೌನ್ಸ್ ಆಗಿ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಥರ್ಸ್ಡೇನೂ ನಾನು ಅದನ್ನೇ ಹೇಳಿದ್ದೆ, ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗುತ್ತೆ, ಇಲ್ಲಿಂದನೇ ರೀಸೆಂಟ್ ಸ್ವಿಂಗ್ಲು ಕ್ರಿಯೇಟ್ ಆಗೋ ಚಾನ್ಸ್ ತುಂಬಾ ಇದೆ, ಬೌನ್ಸ್ ಆಗುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ನಮಗೆ ಆ ಬೌನ್ಸ್ ಬ್ಯಾಕ್ ಅನ್ನೋದು ಇವತ್ತು ಸಿಕ್ಕಿದೆ. 557 ಪಾಯಿಂಟ್ಸ್ ಹ್ಯೂಜ್ ಮೂವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದಿ ಸೆನ್ಸೆಕ್ಸು ಅದೇ ರೀತಿ ನಮಗೆ ಬೌನ್ಸ್ ಬ್ಯಾಕ್ ಆಗಿ ಒಳ್ಳೆ ಬಿಗ್ ಮೂವ್ ಬಂದಿದೆ. ಸೊ ಸ್ಟಿಲ್ ಇಟ್ಸ್ ಅ ಗುಡ್ ಮೂವ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಫ್ಟಿ ಬ್ಯಾಂಕ್ನ ನೋಡಿದಾಗ, ನಿಫ್ಟಿ ಬ್ಯಾಂಕ್ ಇವತ್ತು ಓಪನ್ ಇನ್ಸಿಕೊಂಡು ಲೋ ಕ್ರಿಯೇಟ್ ಆಗಿ ಅಲ್ಲಿಂದ ನೋಡಿ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆ. ನೆನ್ನೆ ನಾನು ಅನಾಲಿಸಿಸ್ ಮಾಡೋವಾಗ ಹೇಳಿದ್ದೆ, ಇದು ಒಳ್ಳೆ ರೆಡ್ ಹ್ಯಾಮರ್ ಥರ ಕ್ರಿಯೇಟ್ ಆಗಿದೆ, ನಾಳೆ ಮತ್ತೆ ನಮಗೆ ಸ್ಟ್ರೆಂತ್ ಇದೆ, ಬಾಯಿಂಗ್ ಸೈಡ್ ಬರೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಇವತ್ತು ನಮ್ಗೆ ಅದೇ ಥರ ಫಾರ್ಮೇಷನ್ ಕ್ರಿಯೇಟ್ ಆಯಿತು. ಆ್ಯಂಡ್ ಕಮಿಂಗ್ ಟು ದಿ ಮಿಡ್ ಕ್ಯಾಪು ಅದೇ ರೀತಿ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದಾಗ ಕ್ಲಿಯರಾಗಿ ಹೇಳಿದ್ವಿ, ಸೊ ಈ ಲೊಕೇಶನಿಂದ ಮಾರ್ಕೆಟು ಬಾಟಮ್ ಔಟ್ ಆಗಿ ಮೇಲೆ ಬರುತ್ತೆ, ಇದು ರೀಸೆಂಟ್ ಸ್ವಿಂಗ್ ಲೋ ಕ್ರಿಯೇಟ್ ಆಗೋ ಚಾನ್ಸ್ ತುಂಬಾ ಇದೆ, ಇಲ್ಲಿಂದನೇ ಬೌನ್ಸ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಎಕ್ಸಾಕ್ಟ್ಲಿ ಅಲ್ಲಿಂದನೇ ಬೌನ್ಸ್ ಆಯಿತು. ಆ್ಯಂಡ್ ಮಿಡ್ ಸೆಲೆಕ್ಟು ಅದೇ ರೀತಿ ಸೇಮ್ ನಾವೇನು ಲೆವೆಲ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ವು ಅದೇ ಲೆವೆಲ್ಸಿಂದ ಬೌನ್ಸ್ ಆಯಿತು. ಆ್ಯಂಡ್ ಸ್ಮಾಲ್ ಕ್ಯಾಪ್ ಇವತ್ತೆಲ್ಲ ಇಂಡಸ್ಟ್ರೀಸ್ಗೂ ಕಂಪೇರ್ ಮಾಡಿದ್ರೆ ವೆರಿ ಲೆಸ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು, ತುಂಬ ಕಡಿಮೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಸ್ಮಾಲ್ ಕ್ಯಾಪು. ಲಾರ್ಜ್ ಕ್ಯಾಪ್ ಬಂದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಮೋರ್ ದೆನ್ 2% ಇಂಡಸ್ಟ್ರೀಸ್ ರೈಸ್ ಆಗೋದಂದರೆ ವೆರಿ ಗುಡ್ ಮೂವ್ ಅಂತಲೇ ಹೇಳ್ಬೋದು. ಅದೇ ರೀತಿ ಸ್ಮಾಲ್ ಕ್ಯಾಪ್ ನೋಡಿದಾಗ 0.98% ಕ್ಲೋಸ್ ಆಗಿದೆ. ಸ್ಟಿಲ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಲೊಕೇಶನ್ ನಮಗೆ ರೀಸೆಂಟ್ ಸ್ವಿಂಗ್ ಲೋ ಆಗುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ನಮಗೆ ಲೊಕೇಶನ್ ರೀಸೆಂಟ್ ಸ್ವಿಂಗ್ ಲೋ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಅಲ್ಲಿಂದನೇ ಬೌನ್ಸ್ ಆಯಿತು ಮಾರ್ಕೆಟು. ಆ್ಯಂಡ್ ಸ್ಟಿಲ್ ಇವತ್ತು ನಾವು ಒಂದು ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಮಾಡಿದ್ದೀವಿ. ಸೊ ಓವರಾಲ್ ಪರ್ಫಾರ್ಮೆನ್ಸ್ ವೈಸ್ ನೋಡಿದಾಗ ಇವತ್ತಿನ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸು ಇವತ್ತೆಲ್ಲ ಗ್ರೀನಲ್ಲಿ ಕ್ಲೋಸ್ ಆಗಿದೆ. ನೆನ್ನೆ ನಾವು ನೋಡಿದಾಗ ನೆನ್ನೆ ಎಲ್ಲ ಇಂಡಸ್ಟ್ರೀಸು ರೆಡ್ಡಲ್ಲಿತ್ತು, ಡ್ಯೂ ಟು ಅದಾನಿ ನ್ಯೂಸ್, ನೆಗೆಟಿವ್ ನ್ಯೂಸ್ ಬಂದಿದ್ದು ಒಂದು ಮಾರ್ಕೆಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು. ಬಟ್ ಓವರಾಲ್ ಸೆಲ್ಲಿಂಗ್ ಪ್ರೆಜರ್ ನೆನ್ನೆ ನೋಡಿದಾಗ ಅಷ್ಟು ಮೇಜರ್ ಸೆಲ್ಲಿಂಗ್ ಏನೂ ಇರಲಿಲ್ಲ, ಅದೇ ನಾವು ನೆನ್ನೆ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದು. ಆ್ಯಂಡ್ ಇವತ್ತು ನೋಡಿದಾಗ ಇವತ್ತು ಮೇಜರ್ ಬಾಯಿಂಗ್ ಇದೆ, ಓಕೆನಾ. ಸೊ ಒಳ್ಳೆ ಬಾಯಿಂಗ್ ಇದೆ ಇವತ್ತು ಇಂಡಸ್ಟ್ರೀಸಲ್ಲಿ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಇಂಡಸ್ಟ್ರೀಸ್ ಬಂದು ಲಾರ್ಜ್ ಕ್ಯಾಪ್ ಅಂದರೆ ನಿಫ್ಟಿ, ಸೆನ್ಸೆಕ್ಸು, ನಿಫ್ಟಿ ಬ್ಯಾಂಕು, ನಿಫ್ಟಿ ಫಿನ್ ಸರ್ವಿಸ್, ಓಕೆನಾ. ಸೊ ಈ 4 ಇಂಡಸ್ಟ್ರೀಸು ಒಳ್ಳೆ ಮೊಮೆಂಟಮ್ ಕೊಟ್ಟಿದೆ ಇವತ್ತು. ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸ್ ಪಾಸಿಟಿವಲ್ಲಿದೆ, ಇದು ಹೆಲ್ದಿ ಸೈನ್ ಅಲ್ಲ, ಅಂದರೆ ಫಿಯರ್ ಇನ್ನೂ ಸೆಟಲ್ ಆಗಿಲ್ಲ. 16 ಇದೆ ಫಿಯರ್ ಇವತ್ತು. ಸೊ 16 ಅಂದರೆ ಜಾಸ್ತಿ ಅಂತಲೇ ಹೇಳ್ಬೋದು. ನಮಗೆ ಅಟ್ಲೀಸ್ಟ್ ಒಂದು 13-12 ಇದ್ದರೆ ಆರ್ ಲೆಸ್ ದೆನ್ ದಟ್ ಇದ್ದರೆ ನಮಗೆ ಒಳ್ಳೆ ಸ್ಟೇಬಲ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸ್ಟಿಲ್ ನಾವು 16 ಅಂದರೆ ಒಂದು ಸ್ವಲ್ಪ ಫಿಯರ್ ಝೋನಲ್ಲೇ ಇದ್ದೀವಿ. ಅಪ್ಕಮಿಂಗ್ ಡೇಸಲ್ಲಿ ಚೆಕ್ ಮಾಡೋಣ ಯಾವ ಥರ ಇಂಡಿಯಾ ವಿಕ್ಸ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಓವರಾಲ್ ನಮಗೆ ಟ್ರೆಂಡ್ ವೈಸ್ ನೋಡಿದಾಗ ಯಾವುದೇ ಇಂಡಸ್ಟ್ರೀಸಲ್ಲಿ ನಾನು ಅಪ್ ಟ್ರೆಂಡ್ ಅಂತ ಹೇಳ್ತಿಲ್ಲ, ಇನ್ನೂ ನಮ್ಗೆ ಅಪ್ ಟ್ರೆಂಡ್ ಕನ್ಫರ್ಮೇಷನ್ ಆಗಿಲ್ಲ. ಬಟ್ ಬೌನ್ಸ್ ಬ್ಯಾಕ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ ಈ ಥರ ಲೋಯರ್ಲು, ಲೋವರ್ ಹೈ, ಲೋಯರ್ಲು, ಲೋವರ್ ಹೈ, ಲೋಯರ್ಲು. ಸೊ ಇದೊಂದು ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಸೊ ಎಕ್ಸಾಕ್ಟ್ಲಿ ನಮ್ಗೆ ಬೌನ್ಸ್ ಬ್ಯಾಕ್ ಬಂತು. ಈ ಬೌನ್ಸ್ ಬ್ಯಾಕ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ನಾವು ಈ ನೆಕ್ಸ್ಟ್ 1 or 2 ಕ್ಯಾಂಡಲ್ಸಲ್ಲಿ ಚೆಕ್ ಮಾಡೋಣ. ಅದ್ರ ಜೊತೆಗೆ ನಾನು ಕ್ಲೋಸ್ಲಿ PCR ಅಬ್ಸರ್ವ್ ಮಾಡ್ತೀನಿ, ಅದು ನಮ್ಗೆ ಒಳ್ಳೆ ಡಾಟಾ ಇನ್ಪುಟ್ನ ಕೊಡುತ್ತೆ PCR ಸಮೇತ. ಸೊ PCR ಏನಾದರೂ ರಿವರ್ಸಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಏನಾದರೂ ರೆಡ್ ಕ್ಯಾಂಡಲ್ ಬಂತಂದರೆ ಅಲ್ಲಿಂದ ಮತ್ತೆ ಡೌನ್ ಆಗಿ ವಾಪಸ್ ಮತ್ತೆ ಇನ್ನೊಂದು ನ್ಯೂ ಲೋಯರ್ ಲೋ ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದನ್ನು ನಾನು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಿ ಪೋಸ್ಟ್ ಮಾರ್ಕೆಟಲ್ಲಿ ಅಪ್ಡೇಟ್ ಮಾಡ್ತೇನೆ. ಸೊ ಕಮಿಂಗ್ ಟು ದಿ ಡೈನಾಮಿಕ್ ಹಿಟ್ ಮ್ಯಾಪ್ ಅನಾಲಿಸಿಸು, ಇವತ್ತಿನ ಹಿಟ್ ಮ್ಯಾಪ್ ನಾವು ಚೆಕ್ ಮಾಡೋದಾದರೆ ಲೆಟ್ಸ್ ಸೇ ಫಸ್ಟ್ ಬಂದು ನಾನು ನಿಫ್ಟಿ 50ನ ತೊಗೊತೀನಿ. ಸೊ ನಿಫ್ಟಿ 50ನಲ್ಲಿ ನಾವು ಡೈನಾಮಿಕ್ ಹಿಟ್ ಮ್ಯಾಪ್, ಇವತ್ತಿನ ಒಂದು ಹಿಟ್ ಮ್ಯಾಪ್ನ ಚೆಕ್ ಮಾಡೋದಾದರೆ ಟಾಪ್ ಗೈನರ್ಸ್ ಬಂದು ಟೈಟನ್, TCS, SBIN, ಈ 3 ಹೈಯೆಸ್ಟ್ ಡಾರ್ಕ್ನೆಸ್ ಆಫ್ ದ ಗ್ರೀನ್ ಕಲರಲ್ಲಿದೆ. ಸೊ ಈ 3 ಸ್ಟಾಕು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇವತ್ತು. SBIN ಬಂದು 4.5%, TCS ಬಂದು 4.2% ಆ್ಯಂಡ್ ಟೈಟನ್ ಬಂದು 4.1%. ಆ್ಯಂಡ್ ನಾವು ನಿಫ್ಟಿ 100 ಚೆಕ್ ಮಾಡೋದಾದರೆ ನಿಫ್ಟಿ 100 ಸ್ಟಾಕ್ಸಲ್ಲಿ ಟಾಪ್ ಪರ್ಫಾರ್ಮರ್ ನಾವು ಚೆಕ್ ಮಾಡೋದಾದರೆ ಟಾಪ್ 3 ಸ್ಟಾಕ್ಸ್ ನೋಡೋಣ. ಸೊ ಪೇಟಿಎಮ್ಮು 6.5% ಗೇನ್ ಆಗಿದೆ, ನೌಕರಿ 6.45% ಗೇನ್ ಆಗಿದೆ ಆ್ಯಂಡ್ SBIN 4.5% ಗೇನ್ ಆಗಿದೆ. ಆ್ಯಂಡ್ ಮಿಡ್ ಕ್ಯಾಪ್ ಚೆಕ್ ಮಾಡೋಣ, ಮಿಡ್ ಕ್ಯಾಪಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ನಿಫ್ಟಿ ಮಿಡ್ ಕ್ಯಾಪ್ 100 ತೊಗೊಳ್ಳೋದಾದರೆ, ಸೊ ನಿಫ್ಟಿ ಮಿಡ್ ಕ್ಯಾಪ್ 100 ಸ್ಟಾಕ್ಸಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಇವತ್ತು ಜೂಬ್ಲಿಯೆಂಟ್ ಅಂತ 10.24% ಇವತ್ತು ಒಂದೇ ದಿನದಲ್ಲಿ ಗೇನ್ ಆಗಿದೆ. ಆ್ಯಂಡ್ ಸ್ಪಾರ್ಕ್ ಬಂದು 7.4% ಗೇನ್ ಆಗಿದೆ, GPPL ಬಂದು 6.35% ಗೇನ್ ಆಗಿದೆ. ಆ್ಯಂಡ್ ಸ್ಮಾಲ್ ಕ್ಯಾಪ್ ಚೆಕ್ ಮಾಡೋಣ, ಸ್ಮಾಲ್ ಕ್ಯಾಪಲ್ಲಿ ಯಾವ ಥರ ಬಿಹೇವ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ತೊಗೊತಿದ್ದೀನಿ. ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ 100ಅಲ್ಲಿ ರೈಮಂಡ್ ಸ್ಟಾಕು 15.8% ಗೇನ್ ಆಗಿದೆ, ಪ್ರಾಜ್ ಇಂಡಸ್ಟ್ರೀಸು 15.3% ಗೇನ್ ಆಗಿದೆ, ಶೋಭಾ ಡೆವಲಪರ್ಸು
7.4% ಆ್ಯಂಡ್ SCI ಸ್ಟಾಕ್ ಬಂದು 7%. ಸೊ ಈ 4 ಸ್ಟಾಕು ಟಾಪ್ ಪರ್ಫಾರ್ಮೆನ್ಸ್ ಆಫ್ ದ ಡೇ ಅಂತ ಹೇಳ್ಬೋದು. ವೆರಿ ಬಿಗ್ ಮೂವ್ ಅನ್ನೋದು ಈ 4 ಸ್ಟಾಕಲ್ಲಿ ಬಂದಿದೆ. ಆ್ಯಂಡ್ ಕಮಿಂಗ್ ಟು ದಿ FIDA ಆ್ಯಕ್ಟಿವಿಟಿ, ನೆನ್ನೆ ಒಂದು FIDA ಆ್ಯಕ್ಟಿವಿಟಿನ ಚೆಕ್ ಮಾಡೋದಾದರೆ ನಿನ್ನೆ ಬಂದು FIs ಬಂದು 5,320 crores ಸೆಲ್ ಮಾಡಿದ್ದಾರೆ, DIs ಬಂದು 4,200 crores ಪಂಪ್ ಇನ್ ಮಾಡಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಲಾಸ್ಟ್ 1.5 ಮಂತಿಂದ ಏನಾಗ್ತಿದೆ, FIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ ಆ್ಯಂಡ್ DIs ಕಂಟಿನ್ಯೂಸ್ ಆಗಿ ಬೈ ಮಾಡ್ತಿದ್ದಾರೆ. ಸೊ ಇವತ್ತು ಮಾರ್ಕೆಟ್ ಬಿಗ್ ಬೂಮ್ ಹೋಗಿರೋದ್ರಿಂದ ಇವತ್ತು ಈವ್ನಿಂಗ್ ಚೆಕ್ ಮಾಡೋಣ FIs ಇಫ್ ಇನ್ ಕೇಸ್ ಏನಾದರೂ ಬೈ ಮಾಡಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೇನೋ ಮಂಡೇ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ವೀಕೆಂಡ್.